ಕುಡಿಯುವ ನೀರು ಮತ್ತು ವಿವಿಧ ಇಲಾಖೆಯ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರೇ, ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಪಾವಗಡದ ಸನ್ಮಾನ್ಯ ಶಾಸಕರಾದ ವೆಂಕಟೇಶ್ ಅವರೇ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕರ್ನಾಟಕ ಸರ್ಕಾರದ ಗೃಹ ಮಂತ್ರಿಗಳಾದ ಮಾನ್ಯ ಶ್ರೀ ಡಾಕ್ಟರ್ ಪರಮೇಶ್ವರ್ ಅವರೇ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಸನ್ಮಾನ್ಯ ಸಚಿವರಾದ ಡಾಕ್ಟರ್ ಎಚ್.ಸಿ. ಮಹದೇವಪ್ಪನವರೇ, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ಯ ಇಲಾಖೆಯ ಸನ್ಮಾನ್ಯ ಸಚಿವರಾದ ಪ್ರಿಯಾಂಕಾ ಖರ್ಗೆ ಅವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ಭಾಗವಹಿಸಿರ್ತಕ್ಕಂಥ ಸಿರಾ ಕ್ಷೇತ್ರದ ಸನ್ಮಾನ್ಯ ಶಾಸಕರು ಮಾಜಿ ಸಚಿವರಾದ ಮಾನ್ಯ ಶ್ರೀ ಟಿ.ಬಿ. ಜಯಚಂದ್ರ ಅವರೇ, ವಿಧಾನ ಪರಿಷತ್ತಿನ ಮಾನ್ಯ ಸದಸ್ಯರಾದ ಶ್ರೀ ರಾಜೇಂದ್ರ ಅವರೇ, ರಘುಮೂರ್ತಿ ಅವರೇ, ಶ್ರೀನಿವಾಸ್ ಅವರೇ, ಮಾಜಿ ಸಚಿವರು ನನ್ನ ಆತ್ಮೀಯ ಗೆಳೆಯರಾದ ವೆಂಕಟರಮಣಪ್ಪನವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಅಣ್ಣ ತಮ್ಮಂದಿರೇ, ಶ್ರದ್ಧೆಯ ತಾಯಂದಿರೇ, ಮಾಧ್ಯಮದ ಪ್ರತಿನಿಧಿಗಳೇ, ತುಂಗಭದ್ರಾ ಜಲಾಶಯದ ಹಿನ್ನೀರಿನಿಂದ ಬೃಹತ್ ಯೋಜನೆ, ಈ ಯೋಜನೆಯ ಉದ್ಘಾಟನಾ ಸಮಾರಂಭದಲ್ಲಿ ಅತ್ಯಂತ ಸಂತೋಷದಿಂದ ಭಾಗವಹಿಸಿದ್ದೇನೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಪಾವಗಡದ ಮಹಾಜನತೆ ಕೇಳ್ಕೊಳ್ಳೋದೇನೆಂದರೆ, ನಿಮ್ಮ ಸಿದ್ದರಾಮಯ್ಯ ಸಾಹೇಬರು ಮಾತಾಡೋವರೆಗೂ ಎದ್ದೋಗ್ಬಾರ್ದಂತ ಅಷ್ಟು ನಿಮಗೆ ಜ್ಞಾನ ಇಲ್ಲಂದ್ರೆ ಹೆಂಗೆ? ನಮ್ಮ ತಾಲ್ಲೂಕಿಗೆ ಇವತ್ತು ಸುವರ್ಣ ಅಕ್ಷರಗಳಲ್ಲಿ ಬರ್ಕೋಬೇಕು ಅಂತ ಯೋಜನೆ ಕೊಟ್ಟಂತ ಮಹಾನ್ ವ್ಯಕ್ತಿ ಮಾತಾಡೋವರೆಗೂ ಕುತ್ಕೊಳ್ಳೋ ಸೌಜನ್ಯ ಇಲ್ಲಂದ್ರೆ ಹೆಂಗೆ? ಏನಮ್ಮ ತಾಯಿಂದ್ರ, ಇದನ್ನ ಪಾವಗಡ ಸಂಸ್ಕೃತಿ ನಿಮಗೆ. ದಯವಿಟ್ಟು ಸಿದ್ದರಾಮಯ್ಯ ಸಾಹೇಬರು ಮಾತಾಡೋವರೆಗೂ ಒಬ್ಬರೊಬ್ಬರು ಎದ್ದೋಗ್ಕೂಡ್ದು. ನಾನು ಇಷ್ಟೊತ್ತು ಗರ್ವವಾಗಿ ಹೇಳ್ತಾ ಇದ್ದೆ, ನಮ್ಮ ತಾಲೂಕಿನ ಜನ ಭಾರಿ ಶಿಸ್ತು ಅದು ಇದು ಹೇಳಿ ಈಗ ಅವಮಾನ ಮಾಡ್ತಿದ್ದೀರಿ ನೀವು ಇಷ್ಟು ಜನ ಸೇರಿ. ದಯವಿಟ್ಟು ನಿಮಗೆ ಪಾದಗಳಿಗೆ ವಂದಿಸಿ ನನ್ನ ಕೈ ಮುಗಿತೀನಿ. ವೇದಿಕೆಯಲ್ಲಿ ಗಂಡರೆಲ್ಲ ಮಾತಾಡೋವರೆಗೂ ಯಾರು ಎದ್ದೋಗ್ಕೂಡ್ದು. ನಿಮ್ಮ ಘನತೆ ಗೌರವ, ತಾಲೂಕಿನ ಘನತೆ ಗೌರವ ಉಳಿಸ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊತೀನಿ. ದಯವಿಟ್ಟು ಎಲ್ಲರೂ ಆಸೀನರಾಗಬೇಕು ಪ್ಲೀಸ್. ಇವತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಜನತೆಗೆ ಸುರಕ್ಷಿತವಾದ ಶುದ್ಧವಾದಂಥ ಕುಡಿಯುವ ನೀರನ್ನ ಕೊಡಲಿಕ್ಕೆ ಅನೇಕ ಹೊಸ ಹೊಸ ಯೋಜನೆಗಳನ್ನು ಜಾರಿಗೆ ತಂದು ಇವತ್ತು ಜನತೆಗೆ ಭೂಮಿಯ ಮೇಲ್ಭಾಗದಲ್ಲಿರ್ತಕ್ಕಂಥ ಸರ್ಫೇಸ್ ವಾಟರ್ ಕೊಡ್ತಕ್ಕಂಥ ಯೋಜನೆಗೆ ಹೆಚ್ಚು ಮಹತ್ವವನ್ನು ಕೊಡ್ತಾ ಇದೆ. ಇವತ್ತು ಪಾವಗಡ ತಾಲೂಕಿನಲ್ಲಿ ಫ್ಲೋರೈಡ್ನಿಂದ ಬಳಲ್ತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಆಗಿತ್ತು. ಇದು ಎಂದೋ ಈ ಯೋಜನೆಗಳು ಆಗಬೇಕಾಗಿತ್ತು, ಆದರೆ ಇವತ್ತು ಆದದ್ದು ಅತ್ಯಂತ ಸಂತೋಷದ ಸಂಗತಿ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅಷ್ಟೇ ಅಲ್ಲದೇ ಬಡವರ ಮಕ್ಕಳಿಗಾಗಿ ಹಾಸ್ಟೆಲ್ಗಳ ಶಂಕುಸ್ಥಾಪನೆಯನ್ನು ನಾನೇ ಬಹುಶಃ ವೆಂಕಟರಮಣಪ್ಪನವ್ರ ಶಾಸಕರಿದ್ರು ಆ ಸಂದರ್ಭದಲ್ಲಿ ಬಂದು ಮಾಡಿದ್ದೀವಿ. ಇವತ್ತು ಉದ್ಘಾಟನಾ ಸಮಾರಂಭದಲ್ಲಿಯೂ ಕೂಡ ಅತ್ಯಂತ ಸಂತೋಷದಿಂದ ನಾನು ಭಾಗವಹಿಸಿದ್ದೇನೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಬಹಳ ಜನ ಮಾತನಾಡೋರಿದ್ದಾರೆ, ತಾವೆಲ್ಲ ದಯವಿಟ್ಟು ಶಾಂತ ರೀತಿಯಿಂದ ಇರಬೇಕು ಅಂತ ವಿನಂತಿ ಮಾಡ್ತೇನೆ. ನಾನು ಈ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ವಿನಂತಿ ಮಾಡ್ತೇನೆ. 40-50 ವರ್ಷಗಳ ಹಿಂದೆ, 30 ವರ್ಷಗಳ ಹಿಂದೆ ಬಿಜಾಪುರ ಜಿಲ್ಲೆ ಹೇಗೋ ಶಾಶ್ವತ ಬರಗಾಲಕ್ಕೆ ತುತ್ತಾಗಿ ಜನ ಗುಳೆ ಹೋಗ್ತಾ ಇದ್ರು, ಅದೇ ರೀತಿಯಾಗಿ ಇವತ್ತು ಪಾವಗಡದಲ್ಲಿ 60-70 ಸಾವಿರ ಜನ
ಗುಳೆ ಹೋಗ್ತಾ ಇದ್ದಾರೆ, ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ, ದಾವಣಗೆರೆಗೆ ಹೋಗ್ತಾ ಇದ್ದಾರೆ, ಹೈದರಾಬಾದ್ಗೆ ಹೋಗ್ತಾ ಇದ್ದಾರೆ, ಇನ್ನೂ ಅನೇಕ ಪಟ್ಟಣಗಳಿಗೆ ವಲಸೆ ಹೋಗ್ತಾ ಇದ್ದಾರೆ. ಅದಕ್ಕೆ ನಾನು ವಿನಂತಿ ಮಾಡ್ತೀನಿ, ಇಲ್ಲಿರ್ತಕ್ಕಂಥ ಯೋಜನೆಗಳಲ್ಲಿ ಸ್ಥಳೀಯರಿಗೆ ನೇಮಕ ಮಾಡಿಕೊಳ್ಳಿಕ್ಕೆ ತಾವೊಂದು ಸೂಚನೆ ಕೊಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೀನಿ. ಯಾಕೆ ಈ ವಿನಂತಿ ಮಾಡ್ತೀನಿ ಅಂದ್ರೆ, ಸೋಲಾರ್ ಪ್ರಾಜೆಕ್ಟಿಗೆ ನಮ್ಮ ಜನ ರೈತರು ಭೂಮಿಯನ್ನು ಕೊಟ್ಟು ಇವತ್ತು ಗುಳೆ ಹೋಗುವಂಥ ಪರಿಸ್ಥಿತಿ ಆಗ್ಯದ. ಅವ್ರ ಮಕ್ಕಳಿಗೊಂದು ವಾಚ್ಮನ್ ಕೆಲಸ ಕೂಡ ಇಲ್ಲಿ ಕಂಪನಿಗಳವ್ರು ಕೊಡ್ತಾ ಇಲ್ಲ. ಅದಕ್ಕೆ ತಾವೊಂದು ಇವತ್ತು ಕಟ್ಟುನಿಟ್ಟಿನ ಆದೇಶ ಮಾಡಿ ಇದೇ ಜನರಿಗೆ ಉದ್ಯೋಗ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡಿ, ಅತ್ಯಂತ ಸಂತೋಷದಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. ನಾನು ಕೂಡ ಇವತ್ತು ಲೋಕಸಭೆ ಅಧಿವೇಶನಕ್ಕೆ ಹೋಗಬೇಕಾಗಿತ್ತು, ಅದರ ಮುಖ್ಯಮಂತ್ರಿಗಳು ಬಂದು ಉದ್ಘಾಟನೆ ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ ಮತ್ತು ಗೆಳೆಯರಾದ ವೆಂಕಟರಮಣಪ್ಪನವರು ನನಗೆ ಫೋನ್ ಮಾಡಿ ಭಾಗವಹಿಸಲೇಬೇಕು ನೀನು ಅಂತ ಹೇಳಿದ್ರಿಂದ ಸಂತೋಷದಿಂದ ಭಾಗವಹಿಸಿದ್ದೀನಿ. ದಯವಿಟ್ಟು ನನಗೆ ಅನುಮತಿ ಕೊಡಬೇಕು. ನಾನು ಈ ಸಭೆಯನ್ನು ಮುಗಿಸ್ಕೊಂಡು ಲೋಕಸಭೆ ಅಧಿವೇಶನಕ್ಕೆ ಹಾಜರಾಗಬೇಕಾದದ್ರಿಂದ ಹೋಗಲಿಕ್ಕೆ ಅನುಮತಿ ಕೊಡಬೇಕಂತ ಮತ್ತೊಮ್ಮೆ ಕೇಳಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಗೋವಿಂದ ಕಾರಜೋಳ ಅವರು ಮುಖ್ಯಮಂತ್ರಿಗಳಿಗೆ ಜೋರಾದ ಕರತಾಡದ ಮುಖೇನ ಗೋವಿಂದ ಕಾರಜೋಳ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸೋಣ. ಕಾರ್ಯನಿಮಿತ್ತ ಅಧಿವೇಶನದ ಕಾರಣ ಅವರು ತಳ್ತಾ ಇದ್ದಾರೆ. ಧನ್ಯವಾದಗಳು. ತುಮಕೂರು ಜಿಲ್ಲೆಯಲ್ಲಿ ಅಭಿವೃದ್ಧಿಯ ಪರ್ವ ಪ್ರಾರಂಭವಾಗುವಲ್ಲಿ ಅಪಾರ ಶ್ರಮ ವಹಿಸಿರುವಂತಹ ನಮ್ಮೆಲ್ಲರ ಮೆಚ್ಚಿನ ಮಾನ್ಯ ಗೃಹ ಸಚಿವರು, ಕರ್ನಾಟಕ ಸರ್ಕಾರ ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ